ತಿರುಪತಿ ತಿಮ್ಮಪ್ಪನ ಲಡ್ಡು ಕೇವಲ ಪ್ರಸಾದ ಅಲ್ಲ, ಹೇಳ್ತಾರಲ್ಲ, ಇಟ್ಸ್ ಅನ್ ಎಮೋಷನ್. ಅಂದ್ರೆ ಸನಾತನ ಧರ್ಮದಲ್ಲಿ ಭಕ್ತಿ ಭಾವಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಪ್ರಸಾದಕ್ಕೂ ಕೂಡ ಅಷ್ಟೇ ಪಾವಿತ್ರ್ಯತೆ ಇದೆ. ಅದೇ ಸ್ವರೂಪದಲ್ಲಿ ಜನ ಗಮನಿಸ್ತಾರೆ ಕೂಡ. ಯಾವಾಗಿನಿಂದ ತಿರುಪತಿ ತಿಮ್ಮಪ್ಪನ ಲಡ್ಡೂದಲ್ಲಿ ಈ ರೀತಿ ಕಲಬೆರಕೆಯಾದ ತುಪ್ಪವನ್ನ ಬಳಕೆ ಮಾಡಲಾಗಿದೆ ಅನ್ನೋ ವಿಚಾರ ಹೊರಬಂತು, ತಿಮ್ಮಪ್ಪನ ಭಕ್ತರು ಕೂಡ ಅಸಮಾಧಾನವನ್ನ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ತಿಮ್ಮಪ್ಪನ ಭಕ್ತರನ್ನ ಮಾತನಾಡಿಸಿದೆ, ಈ ವಿಚಾರವಾಗಿ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ. ಏನ್ ಹೇಳ್ತಿದ್ದಾರೆ ತಿಮ್ಮಪ್ಪನ ಭಕ್ತರು ಗಮನಿಸೋಣ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಏನೋ ಒಂದು ಕೊಬ್ಬಿನ ಅಂಶ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಪೇಪರಲ್ಲಿ. ಇದು ಸರಾಸರ ತಪ್ಪು. ಯಾಕಂತಂದರೆ ಅದು ಪ್ರೂವ್ ಆಗಬೇಕು, ಮತ್ತು ಬೇರೆ ಪ್ರೂವ್ ಆಗಲಿ ಬಿಡಲಿ. ಈ ಒಂದು ಸುದ್ದಿ ಬಂದಿದೆ ಅಂದರೆ ಅದರಲ್ಲಿ ಏನೋ ಒಂದು ಇರಲೇಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ಇದೇನು ಮಾಡಿದಾರಲ್ಲ ಇದು ಮಹಾ ತಪ್ಪು. ಯಾಕಂದರೆ ಭಕ್ತರ ಭಾವನೆಗಳಿಗೆ ಇದೊಂದು ಕುಂದು ಕೊಟ್ಟಂಗೆ ಆಗ್ತದೆ, ಭಕ್ತರ ಭಾವನೆಗೆ ಧಕ್ಕೆ ಆದಂಗೆ ಆಗ್ತದೆ. ಇದಕ್ಕೆ ಸರ್ಕಾರ ಒಂದು ಸೂಕ್ತ ತನಿಖೆಯನ್ನು, ತೆಲಂಗಾಣ ಸರ್ಕಾರ ಒಂದು ಸೂಕ್ತ ತನಿಖೆಯನ್ನು ಮಾಡಿ ಯಾರು ತಪ್ಪಿಸತ್ತಿದ್ದಾರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ನಾವು ಮೊದಲಿಂದ ಗುರುಗಳಂದ್ರೆ ಮಂತ್ರಾಲಯ ರಾಘವೇಂದ್ರಪ್ಪ ಮತ್ತು ದೇವರಂದ್ರೆ ತಿರುಪತಿ ತಿಮ್ಮಪ್ಪ ಅಂಥೇಳಿ ನಂಬ್ಕೊಂಡು ಬಂದವರು. ನಾವು ಚಿಕ್ಕನಿಂದ ಸಣ್ಣವರಿದ್ದಾಗಿನಿಂದ ನಮ್ಮ ಅಜ್ಜ ಎಲ್ಲ ತಿರುಪತಿಗೆ ಹೋದಾಗ ನಾವು ಕಾಯ್ತಿದ್ದಿದ್ದು ನಮಾಜ್ ಬರ್ತಾನಂತಲ್ಲ, ನಮಾಜ್ ತರೋ ತಿರುಪತಿ ಲಡ್ಡು ಸಲ ಹಾದಿ ಕಾಯ್ತಿದ್ವಿ. ಇಷ್ಟು ಮೊದಲಿಂದ ನಮ್ಗೆ ಪ್ರೀತಿ ತಿರುಪತಿ ಲಡ್ಡು ಅಂದ್ರೆ. ನಿನ್ನೆ ಏನೋ ಟಿ ವಿ ಒಳಗೆಲ್ಲ ತೋರಿಸಿದ್ರು, ಇದನ್ನು ಮಾಡಿದರು, ಅದರಿಂದ ಬಹಳ ಬೇಜಾರಾಗಿದೆ. ಏನಪ್ಪ ಇದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿಷಯ ನಮಗೆ ಗೊತ್ತಾಗಿ ಭಾಳ ಖೇದ ಆಯಿತು. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಯಾರು ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಇಂಥವು ಅನೇಕ ಕಡೆ ನಡೆದವು. ಆದರೆ ಇದನ್ನು ಎಲ್ಲರೂ ಕೂಡಿ ಖಂಡಿಸಬೇಕು. ಅದನ್ನು ಸತ್ಯಾಸತ್ಯತೆ ಕಂಡುಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು. ಯಾವ ರೀತಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಈ ಯಾವ್ಯಾವ ರೀತಿ ನಾವು ಹಿಂದೂಗಳಿಗೆ ಇದನ್ನು ಧಕ್ಕೆ ತರಬಹುದು ಅಂತ ಎಲ್ಲ ರೀತಿ. ಮೀನದ ಎಣ್ಣೆ ಮತ್ತು ಇದ್ರದ್ದು ಏನೋ ಹೇಳಿದರು, ಫ್ಯಾಟ್ ಆ್ಯನಿಮಲ್ ಫ್ಯಾಟ್ಸ್ ಯೂಸ್ ಮಾಡಿದರು, ಆಮೇಲೆ ಮೀನದ ಎಣ್ಣೆ ಯೂಸ್ ಮಾಡಿದರು ಅಂತಾರೆ. ಅದು ಇದು ಮಂದಿಗೆ ನಮಗೆ ಸಿಗೋದಂತೂ ತಪ್ಪ. ಇದು ಪ್ರಸಾದ ತಗೊಳ್ಳುವಂಥ ಭಕ್ತರಿಗೆ ಇದನ್ನು ಯಂಕಪ್ಪಗೆ ನೈವೇದ್ಯ ಮಾಡ್ತಾರಲ್ಲ, ಅದು ನಮಗೆ ಮೈ ಜುಮ್ ಅಂತದ. ಈಗ ನಿಮ್ಗೆ ಹೇಳಿ, ತಿರುಪತಿ ತಿಮ್ಮಪ್ಪನ ಲಡ್ಡು ಕೇವಲ ಪ್ರಸಾದ ಅಲ್ಲ, ಹೇಳ್ತಾರಲ್ಲ, ಇಟ್ಸ್ ಅನ್ ಎಮೋಷನ್. ಅಂದ್ರೆ ಸನಾತನ ಧರ್ಮದಲ್ಲಿ ಭಕ್ತಿ ಭಾವಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಪ್ರಸಾದಕ್ಕೂ ಕೂಡ ಅಷ್ಟೇ ಪಾವಿತ್ರ್ಯತೆ ಇದೆ. ಅದೇ ಸ್ವರೂಪದಲ್ಲಿ ಜನ ಗಮನಿಸ್ತಾರೆ ಕೂಡ. ಯಾವಾಗಿನಿಂದ ತಿರುಪತಿ ತಿಮ್ಮಪ್ಪನ ಲಡ್ಡೂದಲ್ಲಿ ಈ ರೀತಿ ಕಲಬೆರಕೆಯಾದ ತುಪ್ಪವನ್ನ ಬಳಕೆ ಮಾಡಲಾಗಿದೆ ಅನ್ನೋ ವಿಚಾರ ಹೊರಬಂತು, ತಿಮ್ಮಪ್ಪನ ಭಕ್ತರು ಕೂಡ ಅಸಮಾಧಾನವನ್ನ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ತಿಮ್ಮಪ್ಪನ ಭಕ್ತರನ್ನ ಮಾತನಾಡಿಸಿದೆ, ಈ ವಿಚಾರವಾಗಿ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ. ಏನ್ ಹೇಳ್ತಿದ್ದಾರೆ ತಿಮ್ಮಪ್ಪನ ಭಕ್ತರು ಗಮನಿಸೋಣ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಏನೋ ಒಂದು ಕೊಬ್ಬಿನ ಅಂಶ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಪೇಪರಲ್ಲಿ. ಇದು ಸರಾಸರ ತಪ್ಪು. ಯಾಕಂತಂದರೆ ಅದು ಪ್ರೂವ್ ಆಗಬೇಕು, ಮತ್ತು ಬೇರೆ ಪ್ರೂವ್ ಆಗಲಿ ಬಿಡಲಿ. ಈ ಒಂದು ಸುದ್ದಿ ಬಂದಿದೆ ಅಂದರೆ ಅದರಲ್ಲಿ ಏನೋ ಒಂದು ಇರಲೇಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ಇದೇನು ಮಾಡಿದಾರಲ್ಲ ಇದು ಮಹಾ ತಪ್ಪು. ಯಾಕಂದರೆ ಭಕ್ತರ ಭಾವನೆಗಳಿಗೆ ಇದೊಂದು ಕುಂದು ಕೊಟ್ಟಂಗೆ ಆಗ್ತದೆ, ಭಕ್ತರ ಭಾವನೆಗೆ ಧಕ್ಕೆ ಆದಂಗೆ ಆಗ್ತದೆ. ಇದಕ್ಕೆ ಸರ್ಕಾರ ಒಂದು ಸೂಕ್ತ ತನಿಖೆಯನ್ನು, ತೆಲಂಗಾಣ ಸರ್ಕಾರ ಒಂದು ಸೂಕ್ತ ತನಿಖೆಯನ್ನು ಮಾಡಿ ಯಾರು ತಪ್ಪಿಸತ್ತಿದ್ದಾರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ನಾವು ಮೊದಲಿಂದ ಗುರುಗಳಂದ್ರೆ ಮಂತ್ರಾಲಯ ರಾಘವೇಂದ್ರಪ್ಪ ಮತ್ತು ದೇವರಂದ್ರೆ ತಿರುಪತಿ ತಿಮ್ಮಪ್ಪ ಅಂಥೇಳಿ ನಂಬ್ಕೊಂಡು ಬಂದವರು. ನಾವು ಚಿಕ್ಕನಿಂದ ಸಣ್ಣವರಿದ್ದಾಗಿನಿಂದ ನಮ್ಮ ಅಜ್ಜ ಎಲ್ಲ ತಿರುಪತಿಗೆ ಹೋದಾಗ ನಾವು ಕಾಯ್ತಿದ್ದಿದ್ದು ನಮಾಜ್ ಬರ್ತಾನಂತಲ್ಲ, ನಮಾಜ್ ತರೋ ತಿರುಪತಿ ಲಡ್ಡು ಸಲ ಹಾದಿ ಕಾಯ್ತಿದ್ವಿ. ಇಷ್ಟು ಮೊದಲಿಂದ ನಮ್ಗೆ ಪ್ರೀತಿ ತಿರುಪತಿ ಲಡ್ಡು ಅಂದ್ರೆ. ನಿನ್ನೆ ಏನೋ ಟಿ ವಿ ಒಳಗೆಲ್ಲ ತೋರಿಸಿದ್ರು, ಇದನ್ನು ಮಾಡಿದರು, ಅದರಿಂದ ಬಹಳ ಬೇಜಾರಾಗಿದೆ. ಏನಪ್ಪ ಇದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿಷಯ ನಮಗೆ ಗೊತ್ತಾಗಿ ಭಾಳ ಖೇದ ಆಯಿತು. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಯಾರು ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಇಂಥವು ಅನೇಕ ಕಡೆ ನಡೆದವು. ಆದರೆ ಇದನ್ನು ಎಲ್ಲರೂ ಕೂಡಿ ಖಂಡಿಸಬೇಕು. ಅದನ್ನು ಸತ್ಯಾಸತ್ಯತೆ ಕಂಡುಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು. ಯಾವ ರೀತಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಈ ಯಾವ್ಯಾವ ರೀತಿ ನಾವು ಹಿಂದೂಗಳಿಗೆ ಇದನ್ನು ಧಕ್ಕೆ ತರಬಹುದು ಅಂತ ಎಲ್ಲ ರೀತಿ. ಮೀನದ ಎಣ್ಣೆ ಮತ್ತು ಇದ್ರದ್ದು ಏನೋ ಹೇಳಿದರು, ಫ್ಯಾಟ್ ಆ್ಯನಿಮಲ್ ಫ್ಯಾಟ್ಸ್ ಯೂಸ್ ಮಾಡಿದರು, ಆಮೇಲೆ ಮೀನದ ಎಣ್ಣೆ ಯೂಸ್ ಮಾಡಿದರು ಅಂತಾರೆ. ಅದು ಇದು ಮಂದಿಗೆ ನಮಗೆ ಸಿಗೋದಂತೂ ತಪ್ಪ. ಇದು ಪ್ರಸಾದ ತಗೊಳ್ಳುವಂಥ ಭಕ್ತರಿಗೆ ಇದನ್ನು ಯಂಕಪ್ಪಗೆ ನೈವೇದ್ಯ ಮಾಡ್ತಾರಲ್ಲ, ಅದು ನಮಗೆ ಮೈ ಜುಮ್ ಅಂತದ. ಈಗ ನಿಮ್ಗೆ ಹೇಳಿ,
ತಿರುಪತಿ ತಿಮ್ಮಪ್ಪನ ಲಡ್ಡು ಕೇವಲ ಪ್ರಸಾದ ಅಲ್ಲ, ಹೇಳ್ತಾರಲ್ಲ ಇಟ್ಸ್ ಎನ್ ಎಮೋಷನ್. ಅಂದ್ರೆ ಸನಾತನ ಧರ್ಮದಲ್ಲಿ ಭಕ್ತಿ ಭಾವಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆಯೋ ಪ್ರಸಾದಕ್ಕೂ ಕೂಡ ಅಷ್ಟೇ ಪಾವಿತ್ರ್ಯತೆ ಇದೆ. ಅದೇ ಸ್ವರೂಪದಲ್ಲಿ ಜನ ಗಮನಿಸ್ತಾರೆ ಕೂಡ. ಯಾವಾಗಿನಿಂದ ತಿರುಪತಿ ತಿಮ್ಮಪ್ಪನ ಲಡ್ಡೂದಲ್ಲಿ ಈ ರೀತಿ ಕಲಬೆರಕೆಯಾದ ತುಪ್ಪವನ್ನ ಬಳಕೆ ಮಾಡಲಾಗಿದೆ ಅನ್ನೋ ವಿಚಾರ ಹೊರಬಂತು, ತಿಮ್ಮಪ್ಪನ ಭಕ್ತರು ಕೂಡ ಅಸಮಾಧಾನವನ್ನ, ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ತಿಮ್ಮಪ್ಪನ ಭಕ್ತರನ್ನ ಮಾತನಾಡಿಸಿದೆ, ಈ ವಿಚಾರವಾಗಿ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿದೆ. ಏನ್ ಹೇಳ್ತಿದ್ದಾರೆ ತಿಮ್ಮಪ್ಪನ ಭಕ್ತರು ಗಮನಿಸೋಣ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಏನೋ ಒಂದು ಕೊಬ್ಬಿನ ಅಂಶ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ ಪೇಪರಲ್ಲಿ. ಇದು ಸರಾಸರ ತಪ್ಪು. ಯಾಕಂತಂದರೆ ಅದು ಪ್ರೂವ್ ಆಗಬೇಕು, ಮತ್ತು ಬೇರೆ ಪ್ರೂವ್ ಆಗಲಿ ಬಿಡಲಿ. ಈಗ ಒಂದು ಸುದ್ದಿ ಬಂದಿದೆ ಅಂದರೆ ಅದರಲ್ಲಿ ಏನೋ ಒಂದು ಇರಲೇಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ಇದೇನು ಮಾಡಿದಾರಲ್ಲ ಇದು ಮಹಾ ತಪ್ಪು. ಯಾಕಂದರೆ ಭಕ್ತರ ಭಾವನೆಗಳಿಗೆ ಇದೊಂದು ಕುಂದು ಕೊಟ್ಟಂಗೆ ಆಗ್ತದೆ, ಭಕ್ತರ ಭಾವನೆಗೆ ಧಕ್ಕೆ ಆದಂಗೆ ಆಗ್ತದೆ. ಇದಕ್ಕೆ ಸರ್ಕಾರ ಒಂದು ಸೂಕ್ತ ತನಿಖೆಯನ್ನು, ತೆಲಂಗಾಣ ಸರ್ಕಾರ ಒಂದು ಸೂಕ್ತ ತನಿಖೆಯನ್ನು ಮಾಡಿ ಯಾರು ತಪ್ಪಿಸತ್ತಿದ್ದಾರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ನಾವು ಮೊದಲಿಂದ ಗುರುಗಳಂದ್ರೆ ಮಂತ್ರಾಲಯ ರಾಘವೇಂದ್ರಪ್ಪ ಮತ್ತು ದೇವ್ರಂದ್ರೆ ತಿರುಪತಿ ತಿಮ್ಮಪ್ಪ ಅಂಥೇಳಿ ನಂಬ್ಕೊಂಡು ಬಂದವರು. ನಾವು ಚಿಕ್ಕನಿಂದ ಸಣ್ಣವರಿದ್ದಾಗಿನಿಂದ ನಮ್ಮ ಅಜ್ಜ ಎಲ್ಲ ತಿರುಪತಿಗೆ ಹೋದಾಗ ನಾವು ಕಾಯ್ತಿದ್ದಿದ್ದು ನಮಾಜ್ ಬರ್ತಾನಂತಲ್ಲ, ನಮಾಜ್ ತರೋ ತಿರುಪತಿ ಲಡ್ಡು ಸಲ ಹಾದಿ ಕಾಯ್ತಿದ್ವಿ. ಇಷ್ಟು ಮೊದಲಿಂದ ನಮ್ಗೆ ಪ್ರೀತಿ ತಿರುಪತಿ ಲಡ್ಡು ಅಂದ್ರೆ. ನಿನ್ನೆ ಏನೋ ಟಿ ವಿ ಒಳಗೆಲ್ಲ ತೋರಿಸಿದ್ರು, ಇದನ್ನು ಮಾಡಿದರು, ಅದರಿಂದ ಬಹಳ ಬೇಜಾರಾಗ್ಯದ. ಏನಪ್ಪ ಇದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿಷಯ ನಮಗೆ ಗೊತ್ತಾಗಿ ಭಾಳ ಖೇದ ಆಯಿತು. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಯಾರು ಮಾಡ್ತಿದ್ದಾರೋ ನಮಗಂತೂ ಗೊತ್ತಿಲ್ಲ. ಇಂಥವು ಅನೇಕ ಕಡೆ ನಡೆದವು. ಆದರೆ ಇದನ್ನು ಎಲ್ಲರೂ ಕೂಡಿ ಖಂಡಿಸಬೇಕು. ಅದನ್ನು ಸತ್ಯಾಸತ್ಯತೆ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು. ಯಾವ ರೀತಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಈ ಯಾವ್ಯಾವ ರೀತಿ ನಾವು ಹಿಂದೂಗಳಿಗೆ ಇದನ್ನು ಧಕ್ಕೆ ತರಬಹುದು ಅಂತ ಎಲ್ಲ ರೀತಿ. ಮೀನದ ಎಣ್ಣೆ ಮತ್ತು ಇದ್ರದ್ದು ಏನೋ ಹೇಳಿದರು, ಫ್ಯಾಟ್ ಆ್ಯನಿಮಲ್ ಫ್ಯಾಟ್ಸ್ ಯೂಸ್ ಮಾಡಿದರು, ಆಮೇಲೆ ಮೀನದ ಎಣ್ಣೆ ಯೂಸ್ ಮಾಡಿದರು ಅಂತಾರೆ. ಅದು ಇದು ಮಂದಿಗೆ ನಮಗೆ ಸಿಗೋದಂತೂ ತಪ್ಪ. ಇದು ಪ್ರಸಾದ ತಗೊಳ್ಳೋವಂಥ ಭಕ್ತರಿಗೆ ಇದನ್ನು ಯಂಕಪ್ಪಗೆ ನೈವೇದ್ಯ ಮಾಡ್ತಾರಲ್ಲ, ಅದು ನಮಗೆ ಮೈ ಜುಮ್ ಅಂತದ. ಈಗ ನಿಮ್ಗೆ ಹೇಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.